ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಸಾಫ್ಟ್ ಆಗಿರೋಂಥ ದೋಸೆ. ಎಲ್ರಿಗೂ ಇಷ್ಟ ಆಗುವಂಥ ಒಂದು ದೋಸೆ, ಬಾಯಲ್ಲಿಟ್ಟರೆ ಕರಗೋಗುವಂಥ ಒಂದು ದೋಸೆ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಇರುತ್ತೆ, ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಈ ಥರ ಒಂದು ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ತಿಂಡಿದು ಚಿಂತೆನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವಾಗ ನಾನು ಒಂದು ಕಪ್ಪಷ್ಟು ದಪ್ಪ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ದೋಸೆಗೆಲ್ಲ ಉಪಯೋಗಿಸ್ತೀವಲ್ವ ಆ ಥರ ಅಕ್ಕಿ ತೊಗೊಂಡಿದ್ದೀನಿ ನಾನು. ಈ ಅಕ್ಕಿನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ನೆನೆಸ್ಕೊತೀನಿ. ಅದ್ರ ಜೊತೆಗೆ ನಾನು ಅಕ್ಕಿ ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದು ಮೂರನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ 4 ರಿಂದ 5 ಸಾರಿ. ಇವಾಗ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ನೆನೆಯೋಕೆ ಇಟ್ಬಿಡೋಣ. ಈಗ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಒಂದು 5 ರಿಂದ 6 ಅವರು ನೆನೆಯೋಕೆ ಇಡ್ತೀನಿ ನಾನು. ಒಂದು 6 ಗಂಟೆಗಳ ಕಾಲ ನೆಂದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ 6 ಗಂಟೆಗಳಾಗಿದೆ. ನೋಡಿ ಈ ರೀತಿ ನೆಂದಿದೆ ಕಡಲೆ ಬೀಜ, ಅಕ್ಕಿ ಮತ್ತು ಮೆಂತ್ಯ ಕಾಳು ತುಂಬ ಚೆನ್ನಾಗಿ ನೆಂದಿದೆ. ನೋಡಿ ಕಡಲೆ ಬೀಜ ಕೂಡ ನಮಗೆ ನಮ್ಮ ದೇಹಕ್ಕೆ ಪ್ರೋಟೀನ್ ಕೊಡುತ್ತೆ, ಮತ್ತು ಒಳ್ಳೆ ಕೊಲೆಸ್ಟ್ರಾಲ್ ಸಿಗುತ್ತೆ. ಇದರಿಂದ ತುಂಬ ಒಳ್ಳೆಯದು ಕಡಲೆ ಬೀಜ ತಿಂದಷ್ಟು. ಮಕ್ಳಿಗೂ ಅಷ್ಟೇ ನೆನಪಿನ ಶಕ್ತಿ ಎಲ್ಲ ಚೆನ್ನಾಗಿರುತ್ತೆ ಕಡಲೆ ಬೀಜ ನೆನೆಸ್ಬಿಟ್ಟು ಕೊಟ್ಟರೆ. ಈಗ ನಾನು ನೆಂದಿರೋಂಥ ಅಕ್ಕಿ ಮತ್ತು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಿಡೋಣ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನಾನು ಎಷ್ಟು ನುಣ್ಣಗಾಗಿದೆ ಅಂತ. ತುಂಬಾ ನುಣ್ಣಗಾಗಿದೆ. ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ಈ ದೋಸೆ ಬ್ಯಾಟರ್ನ ಹಾಕೋತಾ ಇದ್ದೀನಿ, ಸೇರಿಸ್ಕೊಂಡಿದ್ದೀನಿ. ಇದೇ ರೀತಿ ನಾನು ಇನ್ನು ಉಳಿದಿದ್ದಂಥ ಅಕ್ಕಿ ಮತ್ತು ಕಡಲೆ ಬೀಜನೂ ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ತೀನಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಸ್ವಲ್ಪ ದೊಡ್ಡ ಪಾತ್ರೆಗೆ ನಾವು ದೋಸೆ ಬ್ಯಾಟರ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಬೇಸಿಗೆ ಕಾಲ ಅಲ್ವಾ, ತುಂಬಾ ಉದುಗ್ ಬಂದುಬಿಟ್ರೆ ಈಚೆಗೆಲ್ಲ ಚೆಲ್ಲೋಗ್ಬಿಡುತ್ತೆ, ಹೊರಗಡೆಗೆಲ್ಲ ಚೆಲ್ಲೋಗ್ಬಿಡುತ್ತೆ ಪಾತ್ರೆಯಿಂದ. ಅದರಿಂದ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ ಇಷ್ಟು ನುಣ್ಣಗೆ ನಾನು ರುಬ್ಕೊಂಡು ಎಲ್ಲದನ್ನು ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 8 ಗಂಟೆಗಳ ಕಾಲ ಮುಚ್ಚಿಟ್ಬಿಡ್ತೀನಿ. ಇವಾಗ ನಾನು ಯಾವುದೇ ಉಪ್ಪಾಗಲಿ ಸೋಡಾ ಅಥವಾ ಏನೂ ಸೇರಿಸಿಲ್ಲ, ಸುಮ್ಮನೆ ಎತ್ತಿಟ್ಟಿದ್ದೆ. ಇವಾಗ 8 ಗಂಟೆಗಳಾಗಿದೆ. ನೋಡಿ ಯಾವ ಥರ ಉದುಗ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಬಂದಿದೆ. ನಾನು ನೀರು ಕೂಡ ಸೇರಿಸಿಲ್ಲ ರುಬ್ಬಿಟ್ಟಿದಾಗ, ಇವಾಗ ಸೇರಿಸ್ಕೋಬೇಕು. ನಾನು ಉಪ್ಪು ಕೂಡ ಸೇರಿಸಿಲ್ಲ, ಇವಾಗ ಸೇರಿಸ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ದೋಸೆ ಹಿಟ್ಟು ಯಾವ ಹದಕ್ಕೆ ಬೇಕೋ ಅಷ್ಟಕ್ಕೆ ನೀರು ಸೇರಿಸ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಏನಕ್ಕೆ ಸೇರಿಸ್ಕೋತೀವಿ ಅಂದರೆ ಈ ದೋಸೆ ಕೆಳಗಡೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸೇರಿಸ್ಕೊಳ್ಳೋದು. ನೋಡಿ ಈ ಹದವಾಗಿ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಜೊತೆಗೆ ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸೋಡಾ ಆಗಲಿ ಬೇರೆ ಏನು ನಾನು ಸೇರಿಸ್ಕೊಂಡಿಲ್ಲ, ಸೋಡಾ ಸೇರಿಸ್ಕೊಂಡಿಲ್ಲ, ಏನಿಲ್ಲ. ನೋಡಿ ಈ ರೀತಿಯಾಗಿ ದೋಸೆ ಹಾಕ್ಕೊಂಡ್ರೆ ನಾವು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ತುಂಬಾ ಚೆನ್ನಾಗಾಗಿದೆ ದೋಸೆ ಹಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ನಾವು ಸೋಡಾ ಎಲ್ಲ ಏನೂ ಸೇರಿಸೋದೇ ಬೇಡ, ತುಂಬಾ ಸಾಫ್ಟಾಗಿ ಬರುತ್ತೆ. ಕಡಲೆ ಬೀಜ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿ ಕೂಡ ಇರುತ್ತೆ. ಈ ರೀತಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಇವಾಗ ದೋಸೆಗೆ. ನೀವು ಬೆಣ್ಣೆ ಬೇಕಾದರೆ ಸೇರಿಸ್ಕೋಬೋದು, ಇಲ್ಲ ತುಪ್ಪ ಬೇಕಾದ್ರೆ ಸೇರಿಸ್ಕೋಬೋದು. ಇವತ್ತು ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ 2 ಸೈಡನ್ನು ಬೇಯಿಸ್ಕೊತೀನಿ. ಕೆಲವರು ಒಂದೇ ಸೈಡ್ ಬೇಯಿಸ್ಕೋತಾರೆ, ಆದರೆ ನಾನು 2 ಸೈಡನ್ನು ಬೇಯಿಸ್ಕೊತೀನಿ. ನೀವು ಬೇಕಂದರೆ ಪ್ಲೇಟ್ ಮುಚ್ಚಿಬಿಟ್ಟು ಕೂಡ ದೋಸೆ ಹಾಕೋಬೋದು. ಈಗ ನಾನು ಪ್ಲೇಟ್ ಮುಚ್ಚಿ ದೋಸೆ ಮಾಡೋದನ್ನು ಹೇಳ್ತಾ ಇದ್ದೀನಿ ನೋಡಿ. ಮೊದಲು ಹಂಗೆ ಬೇಯಿಸ್ಕೊಂಡಿದ್ದೀನಿ, ಇವಾಗ ಇದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾನು ಎಲ್ಲ ದೋಸೆನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತುಂಬಾ ಬೇಗ ಆಗೋಗ್ಬಿಡ್ತು ನೋಡಿ. ರಾತ್ರಿ ನಾವೊಂದು ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ತಿಂಡಿಗೆ ಲಂಚ್ ಬಾಕ್ಸ್ಗಾಗಲಿ ಏನಕ್ಕೂ ಯೋಚನೆ ಮಾಡೋಂಗಿಲ್ಲ. ದೋಸೆನೂ ಅಷ್ಟೇ ತುಂಬ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಇಟ್ಬಿಟ್ಟು ನೋಡಿದ್ರೆ ನೋಡಿ ಈ ರೀತಿ ಸಾಫ್ಟ್ ಆಗಿಬಿಡುತ್ತೆ ಕಡಲೆ ಬೀಜದ ದೋಸೆ. ತುಂಬಾ ರುಚಿಯಾಗಿರುತ್ತೆ. ನೀವು ಮಕ್ಳು ಕೂಡ ಮಾಡಿಕೊಡಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆಲ್ಲ. ನಮಗೂ ಅಷ್ಟೇ, ನಮ್ಮ ಬಾಡಿಗೆ ಏನು ಪ್ರೋಟೀನ್ ಎಲ್ಲ ಸಿಗಬೇಕೋ ಅದು ಸಿಗುತ್ತೆ ದೋಸೆಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಮೆತ್ತಗಿದೆ. ಬಾಯಿಗಿಟ್ರೆ ಹಂಗೆ ಕರ್ಗೋಗ್ಬಿಡುತ್ತೆ. ನಾನಿಲ್ಲಿ ಹೆಸ್ರು ಕಾಳು ಪಲ್ಯ ಮತ್ತು ಚಟ್ನಿ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಚಟ್ನಿ. ಎರಡಕ್ಕೂ ತುಂಬಾ ಚೆನ್ನಾಗಿತ್ತು. 4 ದೋಸೆ ತಿನ್ನೋಷ್ಟು, ಯಾವಾಗಲೂ 2 ದೋಸೆ ತಿಂತಿದ್ದವ್ರು ನಾವು 4 ದೋಸೆ ತಿನ್ನೋಷ್ಟು ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.